ವೀಕ್ಷಕರೇ, ಧನುರಾಶಿಯ 2025 ವರ್ಷ ಭವಿಷ್ಯ ಅಂದ್ರೆ ಈ ವರ್ಷದಲ್ಲಿ ನಿಮಗೆ ಎಂಥ ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಇಷ್ಟು ದಿನ ಬಹಳಷ್ಟು ಕಷ್ಟಗಳನ್ನ ಪಟ್ಟಿದ್ದೀರಿ. ಇನ್ನು 2025 ಆದ್ರೂ ಒಂದು ಒಳ್ಳೆ ಫಲ ಸಿಗುತ್ತಾ, ನಿಮಗೆ ಒಳ್ಳೆ ಲಾಭ ಆಗುವಂತದ್ದು ಇದೆಯಾ ಅನ್ನುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ತಾವು ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ನಿಮಗೆ ಪರಿಹಾರ ಬೇಕೇ ಬೇಕು. ಈ ಸಲ ನಿಮಗೆ ಬಹಳ ಅದ್ಭುತವಾದ ಪರಿಹಾರಗಳು ಸಿಗುತ್ತೆ. ಅದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಿದ್ರೆ ಬಹಳಷ್ಟು ಒಳ್ಳೆಯ ಅನುಕೂಲಕರವಾದಂತ ಫಲ ಸಿಗುತ್ತೆ. ಜೊತೆಗೆ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ 2025ರಲ್ಲಿ ಗುರು, ಶನಿ, ರಾಹು, ಕೇತುಗಳ ಗೋಚಾರ ಫಲ ಯಾವ ಪ್ರಕಾರದಲ್ಲಿದೆ, ಈ ಗುರು, ಶನಿ, ರಾಹು, ಕೇತುಗಳು ನಿಮಗೆ ಎಂತಹ ಒಂದು ಅದ್ಭುತವಾದ ಫಲಗಳು ಸಿಗುವಂತದ್ದಿದೆ ಅನ್ನುವಂತಹದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂಥ ವಿಷಯವನ್ನ ತಿಳಿಸೋಣ. ಅದಕ್ಕಿಂತ ಮುಂಚೆ ಧನುಸ್ಸು ರಾಶಿಯವರು ಅಂತಂದ್ರೆ ಯಾವತ್ತಿಗೂ ನೋಡಿ ಅನೇಕ ಈ ವಿಧವಾಗಿರತಕ್ಕಂತಹ ಧರ್ಮ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು, ದಾನ ಧರ್ಮಗಳಲ್ಲಿ, ಸತ್ಯ ನ್ಯಾಯಗಳಲ್ಲಿ ಬಹಳಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಏನೋ ತಪ್ಪಾಗಿದ್ರೆ ತಲೆಬಾಗುವಂಥದ್ದು, ತಪ್ಪು ಮಾಡದೇ ಇದ್ರೆ ಅದನ್ನ ಗಟ್ಟಿಯಾಗಿ ಒಂದು ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ನ್ಯಾಯವನ್ನ ಕೇಳುವಂಥದ್ರಲ್ಲಿ ಚಿಕ್ಕವರು, ದೊಡ್ಡವರು, ಬಡವ, ಶ್ರೀಮಂತ ಅನ್ನುವಂಥ ಯಾವುದೇ ಭೇದ ಭಾವನೆ ಇರೋದಿಲ್ಲ. ತಿರುಗಾಟ ಜಾಸ್ತಿ ಇರುತ್ತೆ. ಜೀವನದುದ್ದಕ್ಕೂ ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಒಂದು ಗಟ್ಟಿತನ ಇರುತ್ತೆ. ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಿ ಅಂತಂದ್ರೆ ಒಂದು ಧೈರ್ಯದಿಂದ, ಗಟ್ಟಿತನದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ಮನಸ್ಸಿನವರಾಗಿರ್ತೀರಿ. ಇವರ ಒಂದು ಈ ಧನುಸ್ಸು ರಾಶಿಯವರು ಒಳ್ಳೆಯ ನಡತೆ, ಯಾರು ನಿಮ್ಮನ್ನ ಕಳೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ನಿಮ್ಮನ್ನ ಗೌರವಿಸ್ತಾರೆ, ನಿಮ್ಮನ್ನ ಆರಾಧಿಸ್ತಾರೆ. ಮಾತಿನಲ್ಲಿ ಸತ್ಯಗಳನ್ನ ಇರತಕ್ಕಂಥದ್ದು, ಮೆಚ್ಚುವಂತಹ ಒಂದು ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಇತರರಿಗೆ ಎಂದಿಗೂ ಭಯ ಪಡದೇ ಇರತಕ್ಕಂತಹ ನಿಮ್ಮ ಗಟ್ಟಿ ನಿರ್ಧಾರ ಇದೆಯಲ್ಲ, ಅದು ಎಲ್ಲರಿಗೂ ಇಷ್ಟ ಆಗ್ತಕ್ಕಂಥ ವಿಚಾರ. ಯಾವಾಗ್ಲೂ ಒಂದು ಹೊಸತನ ಇರುತ್ತೆ ನಿಮ್ಮಲ್ಲಿ, ಹೊಸದಾಗಿ ಯೋಜನೆಯನ್ನ ರೂಪಿಸ್ಕೊಳ್ತಕ್ಕಂತಹ ಒಂದು ಮನೋಭಾವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಗಳು ನೀವು. ಇಂತಹ ವ್ಯಕ್ತಿಗಳಿಗೆ ಈ 2025ರಲ್ಲಿ ಗುರು ಪರಮಾತ್ಮ ಏನು ಫಲ ಕೊಡ್ತಾ ಇದ್ದಾನೆ, ಎಂತಹ ಒಂದು ವಿಶೇಷತೆ ಇದೆ ನಿಮಗೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಗುರು ವೃಷಭ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ 6ನೇ ಸ್ಥಾನದಲ್ಲಿರ್ತಾರೆ. ಈ ಸಮಯದಲ್ಲಿ ಸ್ವಲ್ಪ ಗುರುವಿನ ಪ್ರಭಾವ ಕಡಿಮೆ ಇರುತ್ತೆ. ಇದರಿಂದ ಏನಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕೆಲಸದ ಒತ್ತಡ ಇರುತ್ತೆ, ಹಣಕಾಸಿನ ಒತ್ತಡ ಇರುತ್ತೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಮನಃಶಾಂತಿ ಸ್ವಲ್ಪ ಇರೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದನ್ನ ತಾಳ್ಮೆಯಿಂದ ನಿಭಾಯಿಸತಕ್ಕಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಆರೋಗ್ಯ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ಇರಬೇಕಾಗುತ್ತೆ. ಖರ್ಚಿಗೆ ಕಡಿವಾಣ ಹಾಕ್ಬೇಕು. ನೀವು ಮೇನು ಖರ್ಚಿಗೆ ಕಡಿವಾಣ ಹಾಕುವಂತ ವಿಚಾರ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಶತ್ರುಗಳ ಬಗ್ಗೆ ಗಮನ ಹರಿಸ್ಬೇಕು. ಹೆಂಗೆ ಗಮನ ಹರಿಸ್ಬೇಕು, ಅವರು ನಿಮಗೆ ಓವರ್ಟೇಕ್ ಮಾಡದ ಹಾಗೆ, ನೀವು ತಪ್ಪೇ ಮಾಡದ ಹಾಗೆ, ಸ್ವಲ್ಪ ಅವ್ರ ಕಡೆಯಿಂದ ನೀವು ಹೇಳಿಸ್ಕೊಳ್ಳಲಾರದಂತ ರೀತಿಯಲ್ಲಿ ನೀವು ಶುದ್ಧವಾಗಿ ಜೀವನ ಮಾಡ್ತಕ್ಕಂತಹ ನಡೆಯನ್ನ ಅನುಸರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಋಣಬಾಧೆ ಅಂದ್ರೆ ಈ ಸಾಲ ಬಾಧೆ ಇರ್ತಕ್ಕಂಥದ್ದು, ಸಾಲವನ್ನ ಯಾವ ರೀತಿ ನಾನು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಚಿಂತೆ ನಿಮ್ಮಲ್ಲಿ ಸದಾ ಕಾಡ್ತಾ ಇರ್ತಕ್ಕಂಥದ್ದು. ಶಾಂತವಾಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಆ ಸಾಲವನ್ನ ಸರಿದೂಗಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ನೀವು ಪುರುಷರಾಗಿದ್ರೆ ಸ್ತ್ರೀಯರಿಂದ ಎಚ್ಚರಿಕೆ ಇರಬೇಕು, ಸ್ತ್ರೀಯರಾಗಿದ್ರೆ ಪುರುಷರಿಂದ ಎಚ್ಚರಿಕೆ ಇರಬೇಕು. ಪತಿ ಪತ್ನಿಯರು, ಪ್ರೇಮಿಗಳನ್ನ ಹೊರತುಪಡಿಸಿ ಅನ್ಯ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆ ಫಲ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಅನ್ಯರಿಂದ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಅಥವಾ ಜನಗಳಿಂದ ಸುಮ್ನೆ ಕೆಲವೊಂದು ಕಾಂಟ್ರವರ್ಸಿಗಳು ಇರ್ತವೆ. ಹಾಗಾಗಿ ಬೇರೆಯವರ ಉಸಾಬರಿಗೆ ನೀವು ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಈ ರೀತಿ ಇರಿ. ಇನ್ನು ಸ್ವಲ್ಪ ಮಕ್ಕಳಿಂದ ಒಂದು ಒಳ್ಳೆಯ ಒಂದು ಫಲಗಳು ಸಿಗುವಂತ ಸಾಧ್ಯತೆಗಳಿದೆ. ಒಳ್ಳೆಯ ಕೆಲವೊಂದು ಮಕ್ಕಳಿಂದ ಚಿಂತೆ ಇರುತ್ತೆ ಪ್ರಾರಂಭದಲ್ಲಿ, ಆದ್ರೆ ಅವರಿಂದ ಒಂದು ಒಳ್ಳೆ ಫಲ ಸಿಗುತ್ತೆ. ಅದು ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ 7ನೇವನಾಗಿರ್ತಾನೆ.
ಸ್ವಲ್ಪ ಆರ್ಥಿಕವಾಗಿರ್ತಕ್ಕಂತಹ ಸುಧಾರಣೆ, ಅಂದ್ರೆ ಗುರುವಿನ ಪ್ರಭಾವ ನಿಮಗೆ ಚೆನ್ನಾಗಿರುತ್ತೆ, ಅಂದ್ರೆ ಗುರುಬಲ ಬರುತ್ತೆ. ಆ ಗುರುಬಲದ ಪರಿಣಾಮದಿಂದಾಗಿ ನಿಮಗೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಸುಧಾರಣೆ ಕಂಡು ಬರುವಂತದ್ದು, ಒಳ್ಳೆಯ ಆರೋಗ್ಯ ಭಾಗ್ಯ ಆಗುತ್ತೆ. ಇನ್ನು ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಮದುವೆ ಯೋಗಗಳು ಇರತಕ್ಕಂಥದ್ದು, ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಪುತ್ರ ಸಂತಾನಗಳು ಪ್ರಾಪ್ತಿ ಆಗುವಂತದ್ದು ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಇನ್ನು ಈ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಣುವಂಥದ್ದು, ವ್ಯಾಪಾರಕ್ಕೆ ಸಂಬಂಧಿಸಿರತಕ್ಕಂತಹ ಒಂದು ಅನುಕೂಲ, ಗುರುವಿನ ಪ್ರಭಾವ ನಿಮಗೆ ಸಂಪೂರ್ಣವಾಗಿರತಕ್ಕಂಥದ್ರಿಂದ ಎಲ್ಲಾ ಮಾಡುವಂತ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸನ್ನಿವೇಶಗಳು ಈ ಹಂತದಲ್ಲಿ ಕಂಡುಬರುತ್ತೆ. ಇನ್ನು ಈ ಶನಿ ಗೋಚಾರ ಫಲ, ರಾಹು ಕೇತುಗಳ ಗೋಚಾರ ಫಲ ಹೇಗಿದೆ, ಪರಿಹಾರಗಳು ಹೇಗಿದೆ ಅನ್ನುವಂಥದ್ದು ಈಗಷ್ಟೇ ಹೇಳಬೇಕು. ವಿಡಿಯೋ ಈಗ ಆರಂಭ ಆಗಿದೆ ಅಂತ ನಾವು ಹೇಳ್ಬೋದು. ಅದ್ರ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಯಾಕಂತಂದ್ರೆ ಈಗ ಯಾರಿಗೂ ಸಮಯನೂ ಇಲ್ಲ, ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಅಷ್ಟು ತಿಳಿದೂ ಇಲ್ಲ. ಹಾಗಾಗಿ ಈಗಲೇ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಉಪಯೋಗ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ 2025ರಲ್ಲಿ ಶನಿ ಪರಮಾತ್ಮ ಏನು ನಿಮಗೆ ಒಂದು ಫಲ ಕೊಡ್ತಾ ಇದ್ದಾನೆ ಅಂತ ನೋಡಿದ್ರೆ, ನೋಡಿ, ಕುಂಭ ರಾಶಿಯಲ್ಲಿ ಶನಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ 3ನೇವನಾಗಿರ್ತಾನೆ. ಇದರಿಂದ ಶುಭ ಫಲಗಳನ್ನ ಕೊಡ್ತಾನೆ, ಒಳ್ಳೆಯ ಫಲಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೊಡ್ತಾನೆ. ಶನಿ ಪರಮಾತ್ಮ ಒಳ್ಳೆ ಫಲ ಕೊಟ್ರೆ ಎಂತ ಅದ್ಭುತವಾದಂತ ಫಲ ಇದು ಅನ್ನುವಂಥದ್ದು ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಕಾಣುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವೃತ್ತಿ ಜೀವನದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ, ಅಂದ್ರೆ ಹೆಚ್ಚಿನ ಸ್ಥಾನಕ್ಕೆ ಹೋಗುವಂಥದ್ದು. ನೀವು ಯಾವುದೇ ಕೆಲಸ ಮಾಡಿ, ಧನುರಾಶಿಯವರು, ನೀವು ಯಾವುದೇ ಒಂಥರ ಕೆಲಸ ಮಾಡಿ, ಯಾವುದೇ ಕ್ಷೇತ್ರದಲ್ಲಿ ನೀವು ಇರಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಒಂದು ಒಳ್ಳೆಯ ಒಂದು ಸಾಧನೆ ಮಾಡುವಂಥದ್ದು, ಒಳ್ಳೆಯ ಕೆಲಸವನ್ನ ಮಾಡುವಂಥದ್ದು, ಅದರಿಂದ ಬಹಳಷ್ಟು ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳಿದೆ. ಅಧಿಕಾರ ಪ್ರಾಪ್ತಿ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಸರ್ಕಾರಿ ಅರೆ ಸರ್ಕಾರಿಯವರಿಗೂ ಒಳ್ಳೆ ಫಲ ಸಿಗುತ್ತೆ. ಮತ್ತೆ ನಿಮಗೆ ಧನ ಪ್ರಾಪ್ತಿ ಯೋಗ ಇದೆ. ನೋಡಿ, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಧನ ಪ್ರಾಪ್ತಿ ಯೋಗ, ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಈ ವರ್ಷದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಇದು ಬಹಳ ಖುಷಿ ಪಡತಕ್ಕಂತ ವಿಚಾರ. ಆಸ್ತಿ ಸಂಪಾದನೆ ಆಗುತ್ತೆ, ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ತೀರಿ, ಜೀವನದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡತಕ್ಕಂಥದ್ದು. ಇನ್ನು ನಿಮ್ಮಲ್ಲಿರ್ತಕ್ಕಂತಹ ಅನಾರೋಗ್ಯಗಳ ಬಾಧೆಗಳು ನಿವಾರಣೆ ಆಗುವಂಥದ್ದು, ನಿವೃತ್ತಿ ಆಗುವಂತಹ ಸನ್ನಿವೇಶಗಳು. ಇನ್ನು
ಸ್ತ್ರೀ ಸೌಖ್ಯ ಮತ್ತೆ ಜನಗಳಿಂದ ಬಹಳಷ್ಟು ಸುಖಕರವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಶುಭ ಕಾರ್ಯಗಳಲ್ಲಿ ಬಹಳಷ್ಟು ಸಂತಸದ ವಾತಾವರಣ ನಿರ್ಮಾಣ ಆಗುತ್ತೆ. ಆಕಸ್ಮಿಕವಾದ ಧನಲಾಭ ಆಗುತ್ತೆ. ಐಶ್ವರ್ಯ ವೃದ್ಧಿ ಆಗುತ್ತೆ. ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ನಿಮ್ಮ ಸರ್ವತೋಮುಖ ಅಭಿವೃದ್ಧಿ ಶನಿ ಪರಮಾತ್ಮನಿಂದ ನಿಮಗೆ ಸಿಗುವಂಥದ್ದು. ಎಂತಹ ಒಳ್ಳೆಯ ಫಲ. ಇನ್ನು ಶನಿ ಮೀನ ರಾಶಿಗೆ ಬಂದಾಗ ನಿಮಗೆ 4ನೇವನಾಗಿರ್ತಾನೆ. ಸ್ವಲ್ಪ ಇಲ್ಲಿ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ, ಖರ್ಚು ವೆಚ್ಚಿನ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಯಾರಿಗೇನೋ ಕೊಡುಕೊಳ್ಳುವಿಕೆಯ ವಿಚಾರದಲ್ಲಿ, ಮಧ್ಯಸ್ಥಿಕೆ ವಹಿಸುವಂತ ವಿಚಾರಗಳಲ್ಲಿ, ವಾಗ್ವಾದ ಮಾಡುವಂತ ವಿಚಾರಗಳಲ್ಲಿ, ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ಅನುಸರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಈ ಹಂತದಲ್ಲಿ ಸಿಗುತ್ತೆ. ಇನ್ನು ರಾಹುಕೇತುವಿನ ಫಲ ಈ ವರ್ಷದಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ನೋಡಿ, ರಾಹುಕೇತುಗಳು ವೃಷಭ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ 4 ಮತ್ತು 10ನೇವರಾಗಿರ್ತಾರೆ ಕ್ರಮವಾಗಿ. ಆಗ ಏನಾಗುತ್ತೆ, ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಕೆಲವೊಂದು ಅನವಶ್ಯಕವಾದ ಸಮಸ್ಯೆಗಳಿರುತ್ತೆ, ಸುಮ್ನೆ ಕಾಂಟ್ರವರ್ಸಿ ಇರುತ್ತೆ, ಉದ್ಯೋಗದಲ್ಲಿ ಕಿರಿಕಿರಿ ಇರುತ್ತೆ, ಕೆಲವೊಂದು ನೀಚ ಕಾರ್ಯಗಳಲ್ಲಿ ಅಂತಂದ್ರೆ ನೀವೇ ಸ್ವಯಂಕೃತವಾದಂತ ಅಪರಾಧದಿಂದ ನೀವೇ ತಪ್ಪು ಮಾಡ್ತಕ್ಕಂಥದ್ರಿಂದ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತ ಸನ್ನಿವೇಶಗಳಿರುತ್ತೆ. ಹಾಗಾಗಿ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಟ್ರೆ ಎಂತಹ ಒಂದು ಒಳ್ಳೆ ವರ್ಷ ಆಗೋದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಸ್ವಲ್ಪ ಸಂಬಂಧಗಳೊಂದಿಗೆ, ಬಂಧು ಬಾಂಧವರೊಂದಿಗೆ ಸ್ವಲ್ಪ ಮೃದುವಾಗಿ ನಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಜೊತೆಗೆ ರಾಹುಕೇತುಗಳು ಮೇಷ ಮತ್ತು ತುಲಾ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ 3 ಮತ್ತು 9ನೇ ಸ್ಥಾನದಲ್ಲಿ ಇರ್ತಾರೆ. ಆಗ ರಾಹುವಿನಿಂದ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುವಂತದ್ದು. ಸಹೋದರರಿಂದ ಒಳ್ಳೆಯ ಬಾಂಧವ್ಯ ಇರುತ್ತೆ, ಮನೆಯಲ್ಲಿ ಶಾಂತಿ ಇರುತ್ತೆ, ಮಿತ್ರತ್ವ, ಭ್ರಾತೃತ್ವ ಭಾವನೆ ಕಂಡು ಬರ್ತಾ ಇರತಕ್ಕಂಥದ್ದು. ಜನಗಳಿಂದ ಬಹಳಷ್ಟು ಸಹಕಾರ ಈ ಹಂತದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಧೈರ್ಯದಿಂದ ಮುನ್ನುಗ್ಗಿದ್ರೆ ಬಹಳಷ್ಟು ಯಶಸ್ಸು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಕೇತುವಿನಿಂದ ಸ್ವಲ್ಪ ಧಾರ್ಮಿಕ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು. ಆದ್ರೆ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಇದೆಯಲ್ಲ, ಅದ್ಭುತವಾದಂತ ಫಲ ಇದೆ. ಬಹಳ ಖುಷಿ ಪಡ್ತಕ್ಕಂತ ವಿಚಾರ. ಆಲ್ಮೋಸ್ಟ್ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರುವಂತದ್ದು. ನಮಗಂತೂ ತುಂಬಾ ಖುಷಿ ಆಗಿದೆ. ಆದ್ರೆ ಈ ಒಳ್ಳೆ ಫಲ ಸಿಗೋದಕ್ಕೆ ಅಂದ್ರೆ ನಿಮಗೆ ಚಾಲೆಂಜ್ ಇಲ್ಲ ಅಂತಲ್ಲ, ಚಾಲೆಂಜ್ ಖಂಡಿತವಾಗ್ಲೂ ಇದೆ. ನಾನು ವಿಡಿಯೋದಲ್ಲಿ ಅಲ್ಲಲ್ಲಿ ಎಚ್ಚರಿಕೆಗಳನ್ನು ತಿಳಿಸಿದೀವಿ, ಅದನ್ನ ಫಾಲೋ ಮಾಡಿ. ಇನ್ನು ಈ ಒಳ್ಳೆ ಫಲಗಳು ಸಿಗಬೇಕು ಅಂತಂದ್ರೆ ಪರಿಹಾರ ಬೇಕಲ್ವಾ? ಈ ಪರಿಹಾರಗಳು ಏನ್ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಮೂಲ್ಯ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ಸಂದರ್ಭಗಳಲ್ಲಿ ನೀವು ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಪಠಣ ಮಾಡಿ ಮನೆಯಲ್ಲಿ ಗಣಹೋಮ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಜೊತೆಗೆ ಶನಿವಾರ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ. ಜೊತೆಗೆ ಈ ಕಡಲೆಬೇಳೆಯನ್ನ ಹರಿಯುವ ನದಿಯಲ್ಲಿ ಬಿಡತಕ್ಕಂತಹ ಪ್ರಯತ್ನವನ್ನ ಮಾಡಿ. ಕಷ್ಟ ಕಾರ್ಪಣ್ಯದಲ್ಲಿರ್ತಕ್ಕಂತಹ ಅನಾಥರಿಗೆ, ಬಡವರಿಗೆ, ವಿಧವೆಯರಿಗೆ ಸಹಾಯವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಆ ಸಹಾಯದ ಫಲ ಖಂಡಿತವಾಗಿಯೂ ನಿಮಗೆ ಒಳ್ಳೆ ರೀತಿಯಲ್ಲಿ ಫಲ ಕೊಡ್ತಕ್ಕಂಥದ್ದು, ದೈವ ಕೃಪೆಗೆ ಪಾತ್ರವಾಗುವಂಥದ್ದು. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.